ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಬಾದಾಮ್ ಬರ್ಫಿ. ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಕಪ್ ಅಷ್ಟು ನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಈ ಕಪ್ನಲ್ಲಿ 1 ಕಪ್ ಬಾದಾಮಿ ತೊಗೊಂಡಿದ್ದೀನಿ. ಸುಮಾರು 150 ಗ್ರಾಮ್ ಅಷ್ಟು ಇದೆ ಬಾದಾಮಿ. ಬಿಸಿ ನೀರಿಗೆ ಹಾಕಿದ್ದೀನಿ ನಾನು ಬಾದಾಮಿನ. ಬಿಸಿ ನೀರಿಗೆ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ ಅದ್ರ ಮೇಲಿರೋ ಸಿಪ್ಪೆ ನೀಟಾಗಿ ತೆಗಿಬೋದು. ಸಿಪ್ಪೆನ ನೀಟಾಗಿ ತೊಗೊಬೇಕು, ಇಲ್ಲಾಂದರೆ ಬಾದಾಮಿ ಬರ್ಫಿ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ನಾನು ತೊಗೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಕ್ವಾಂಟಿಟಿಗೆ ಮಾಡಿ ನೋಡಿ. ಬಾದಾಮಿನ ಗ್ರೈಂಡ್ ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲಾದರೂ ಆಗ್ಬೋದು ಅಥವಾ ಕಾಸಿರೋ ಹಾಲಾದರೂ ಆಗ್ಬೋದು. ಹಾಲಲ್ಲಿ ಗ್ರೈಂಡ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಈ ರೀತಿ ಚಟ್ನಿ ಹದಕ್ಕಿರಬೇಕು. ಫುಲ್ಲು ನೈಸಾಗಿ ರುಬ್ಕೊಳ್ಬಾರ್ದು. ಫುಲ್ ನೈಸ್ ಆದರೆ ಚೆನ್ನಾಗಿರಲ್ಲ. ಈ ಥರ ಮಧ್ಯ ಮಧ್ಯ ಸಣ್ಣ ಸಣ್ಣ ಬಾದಾಮ್ ಪೀಸ್ ಸಿಗಬೇಕು, ಆ ರೀತಿ ರುಬ್ಕೊಳ್ಬೇಕು. ಇನ್ನೊಂದು ಸೈಡು ನಾನು ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. 1 ಕಪ್ ಬಾದಾಮಿಗೆ ನಾನು 1.5 ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. 1 ಕಪ್ಗಿಂತ ಕಡಿಮೆ ಸಕ್ಕರೆ ಹಾಕಬಾರ್ದು. ನೀವು ಸ್ವಲ್ಪ ಸ್ವೀಟ್ ಬೇಕು ಅಂತಂದರೆ ಅರ್ಧ ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಸಕ್ಕರೆನೆಲ್ಲ ಕರಗಿಸ್ಕೊಳ್ಳೋಣ. ಹೈ ಫ್ಲೇಮ್ನಲ್ಲಿ ಇಟ್ಟಾಗ ಇದು ಕ್ಯಾರಮೆಲ್ ಆಗಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕಾಗಿ ನಾವು ಲೋ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಬೇಕಾಗುತ್ತೆ. ಏರ್ ಪಾಕ ಬರಬೇಕು, ಅಂದರೆ ಒಂದೆಳೆ ಪಾಕ ಬಂದ ಮೇಲೆ ನಾವು ರುಬ್ಕೊಂಡಿರೋವಂಥ ಬಾದಾಮಿ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡೋಣ. ಈ ರೆಸಿಪಿ ಮಾಡೋದಕ್ಕೆ ತುಂಬ ಪೇಷನ್ಸ್ ಇರಬೇಕು. ಸುಮಾರು ಒಂದು 30 ನಿಮಿಷ ಹಿಡಿಯುತ್ತೆ ಇದು. ಹಾಗಾಗಿ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ನಾನೀಗ ಒಂದು 50 ಗ್ರಾಮಷ್ಟು ಅನ್ಸ್ವೀಟನ್ಡ್ ಕೋವಾ ಹಾಕೋತಾ ಇದ್ದೀನಿ. ಇದು ಹಾಕಿದಾಗ ಸ್ವಲ್ಪ ಗಂಟಾಗುತ್ತೆ. ಅದಕ್ಕೆ ನಾವು ತಿರುಗಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಸಣ್ಣ ಸಣ್ಣ ಗಂಟಿರುತ್ತೆ, ಅದನ್ನು ಹೊಡ್ಕೊಳ್ತಾ ಇದು ಮಾಡಬೇಕು. ಈಗ ನಾನು ಕೇಸರಿ ಹಾಲನ್ನ ಹಾಕ್ತಾಯಿದ್ದೀನಿ. ಒಂದಷ್ಟು ಕೇಸರಿ ದಳನ ಬಿಸಿ ಹಾಲಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ ನಾನು. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಆ ಗಂಟನ್ನೆಲ್ಲ ನೀಟಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಬೇಕು. ಈ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸಬೇಡಿ, ಇಲ್ಲ ತಳ ಹತ್ತಿಬಿಡುತ್ತೆ. ನಾನು ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಪ್ರತಿ 2 ನಿಮಿಷಕ್ಕೂ ನಾವು ತಿರುಗಿಸಿ ಒಂದು 2 ಸ್ಪೂನು ತುಪ್ಪ ಹಾಕ್ತಾ ಬರಬೇಕು. ಒಂದೇ ಸರ್ತಿ ಹಾಕೋದಕ್ಕಿಂತ ಈ ರೀತಿ ಹಾಕಿದ್ರೆ ಒಳ್ಳೆಯದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಬಾದಾಮಿ ಬರ್ಫಿ ಅಂದರೆ ಕೇಳಬೇಕಾ, ಕಾಸ್ಟ್ಲಿ ಸ್ವೀಟ್ ಅಂತಲೇ ಹೇಳ್ತಾರೆ ಇದನ್ನು. ನಾನು 150 ಗ್ರಾಮಿಗೆ ಮಾಡ್ತಾ ಇರೋದು ಬಾದಾಮಿ ಬರ್ಫಿ. ಎಷ್ಟಾಗುತ್ತೆ ಅಂತ ನಾನು ತೋರಿಸ್ತೀನಿ, ಹಾಗೆ ಹೇಳ್ತೀನಿ ಬನ್ನಿ. ಈ ಬಾದಾಮಿ ಬರ್ಫಿ ಮಾಡೋದಕ್ಕೆ ಮೇಯ್ನ್ ಟಿಪ್ಸ್ ಅಂತಂದರೆ ತಿರುಗಿಸೋದು. ನಾವು ಹೆಂಗೆ ತಿರುಗಿಸ್ತೀವಿ ಹಾಗೆ ಬರ್ತಾ ಇರುತ್ತೆ. ಒಂದು ಚೂರು ಕೈ ಸ್ಲೋ ಮಾಡಿದ್ರೂ ತಳ ಹತ್ತಿಬಿಡುತ್ತೆ. ಭಾಳ ಎಚ್ಚರಿಕೆಯಿಂದ ಮಾಡಬೇಕಾದಂಥ ಒಂದು ಸ್ಟೆಪ್ ಇದು. ಕೇಸರಿ ಹಾಲು ಮಿಕ್ಸ್ ಮಾಡಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ನಾನು ಆ್ಯಡ್ ಮಾಡಿಲ್ಲ. ನೀವು ಕೂಡ ಆ್ಯಡ್ ಮಾಡಿಬಿಡಿ ಮನೇಲಿ ಮಾಡಬೇಕಾದ್ರೆ. ಹೀಗೆ ಮಾಡ್ಕೊಳ್ಳಿ. ನಾನು ಸುಮಾರು ಒಂದು 50 ml ಅರ್ಧ ಕಪ್ಪಷ್ಟು ತುಪ್ಪ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಆ್ಯಡ್ ಮಾಡಬೇಕು ಅಂತ ಏನಿದಿಲ್ಲ, ಇದಕ್ಕಿಂತ ಜಾಸ್ತಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಿನಿಮಮ್ ಒಂದು ಅರ್ಧ ಕಪ್ಪಷ್ಟು ಹಾಕಲೇಬೇಕು. ಈಗ ನೋಡಿ, ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಈ ಟೈಮ್ನಲ್ಲಿ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು. ನಂದು ವಿಡಿಯೋ ಅದು ಸ್ಕಿಪ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ ಮಾಡಬೇಕಾದ್ರೆ. ಈಗ ರೆಡಿಯಾಗಿದೆ ನೋಡಿ, ಈ ಹದಕ್ಕಿದ್ರೆ ಸಾಕು. ನಾನು ಮೊದಲೇ ಪ್ಲೇಟಿಗೆ ತುಪ್ಪ ಹಾಕಿ ಬಾದಾಮಿ ಫ್ಲೇಕ್ಸ್ನ ಹರಡ್ಕೊಂಡಿದ್ದೆ, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. 150 ಗ್ರಾಮ್ ಬಾದಾಮಿಗೆ ಸುಮಾರು ಅರ್ಧ kgಗಿಂತ ಹೆಚ್ಚಾಗಿ ಬರುತ್ತೆ ಬಾದಾಮಿ ಬರ್ಫಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು. ನಾನು ಮೇಲ್ಗಡೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೆಪ್ಪು ತುಂಬ ಫಾಸ್ಟಾಗಿ ಮಾಡ್ಕೋಬೇಕು, ಯಾಕಂದರೆ ಗಟ್ಟಿಯಾಗಿಬಿಡುತ್ತೆ. ಬಿಸಿ ಇರುವಾಗಲೇ ಪಟ ಅಂತ ಎಲ್ಲ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬಾದಾಮಿ ಫ್ಲೇಕ್ಸ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಬಿಸಿ ಇರುವಾಗಲೇ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹದ ಬಂದಿದ್ರೆ ಹಿಂಗೆ ಲೈನ್ ಹಾಕ್ತಾ ಇದ್ರೇ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಬಂದಿದೆ ಅಂತ. ನಾನು 2 ನಿಮಿಷ ಬಿಟ್ಟಿದ್ದು, ಅಷ್ಟು ಬೇಗ ಅದು ಪೀಸಸ್ಸು ಮೇಲೆ ಎದ್ಬಿಡುತ್ತೆ. ತೋರಿಸ್ತೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟೇ ಇಲ್ಲ, ನೀಟಾಗಿ ಎದ್ಬಿಡ್ತು ನೋಡಿ. ಇಮಿಡಿಯೇಟಾಗಿ ನಾನು ಕಟ್ ಮಾಡಿಬಿಟ್ಟೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಇಷ್ಟೇ ಕ್ವಾಂಟಿಟಿ ನೀವು ಹೊರಗಡೆಯಿಂದ ತಂದರೆ ಸುಮಾರು 600ಇಂದ 700ವರೆಗೂ ಆಗುತ್ತೆ. ಬಾದಾಮಿ ರೇಟು ಕಾಸ್ಟ್ಲಿ ಇರೋದ್ರಿಂದ ಈ ಸ್ವೀಟು ಕಾಸ್ಟ್ಲಿ ಸ್ವೀಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.